ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಮುಗಳೂರು ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಮುಗಳೂರು ಗ್ರಾಮ ಪಂಚಾಯಿತಿ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಮತ್ತು ಚುನಾಯಿತ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರನ್ನು ಹಾಗೂ ಅಧಿಕಾರಿಗಳನ್ನು ಹಾಗೆಯೇ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗಕ್ಕೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇದೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಗಳೂರು ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿ ಬಿವಿ ಮಹೇಶ್ ರವರು ವಹಿಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಕೆಪಿಸಿಸಿ ಸದಸ್ಯರಾದ ತಿಂಡ್ಲು ಸ್ವಾತೇಗೌಡ್ರು, ಮುಖಂಡರಾದ ಕೂಗೂರು ಬಸವರಾಜ್, ತಿಂಡ್ಲು ನಾಗರಾಜ್, ದೊಡ್ಡ ತಿಮ್ಮಸಂದ್ರ, ಮುರುಗೇಶ್ ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರುಗಳು ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ ಪಿಡಿಒ ಮಹೇಶ್, ಕಾರ್ಯದರ್ಶಿ ಕೆಎಸ್ ವೇಣುಗೋಪಾಲ್, ಲೆಕ್ಕ ಸಹಾಯಕ ಮಂಜುನಾಥ್ ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಫಸ್ಟ್ ಎಲ್ಲಾ ಇಲಾಖೆಯವರು ಬರ್ಲಿ, ಆಮೇಲೆ ಇದು ಮಾಡಿ ಗ್ರಾಮ ಸಭೆ. ವಾಟ್ಸಪ್ಗೂ ಯಾವ ಗ್ರಾಮದಲ್ಲೂ ನೀವು ಯಾವಾಗ ಮಾಡಿಲ್ಲ, ನೀವು ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ಪಾರ್ಟಿ ಮೀಟಿಂಗ್ ತರ ಇದೆ ಇದು. ನೀನು ಗ್ರಾಮ ಸಭೆ ತರ ಮಾಡ್ತಾ ಇಲ್ಲ. ಎಲ್ಲಾ ಇಲಾಖೆಯವ್ರನ್ನ ಕರೆಸು. ಕುಂದುಕೊರತೆಗಳು ಜಾಸ್ತಿ ಇದಾವೆ, ಇನ್ನೊಂದ್ ದಿವಸ ಮುಂದೂಡು. ನಾವು ಅರ್ಜಿ ಬರ್ತಿದ್ದು ಮಾತ್ರ ಎಲ್ಲಾ ವಿಲ್ಲಾಗಳಲ್ಲಿ ಲೇಔಟ್ಗಳಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿ ಹಾಕ್ತೀರಾ. ಎಲ್ಲಾ ಹಳ್ಳಿಗಳಿಗೂ ಹೋಗಿ ನೀವು ಮಾಹಿತಿ ಕೊಡ್ಬೇಕಲ್ಲ. ನೀವು ಕೊಟ್ಟಿದ್ಯಾ, ಫೋನಲ್ಲಿ ಕೊಟ್ಟಿರ್ಬೋದು, ನೀನ್ ಯಾರಿಗೂ ಕೊಟ್ಟಿಲ್ಲ. ನಾನು ಇದೇ ಪಂಚಾಯತ್ ನಾನು ಗೊತ್ತಿಲ್ಲ. ಇದು ಒಂದು ಪಕ್ಷದ ನಡೀತಾ ಇದೆ. ದಯವಿಟ್ಟು ಇದನ್ನ ರದ್ದುಪಡಿಸಿ ಇನ್ನೊಂದ್ ದಿವಸ ಸ್ಥಳ ನಿಗದಿ ಮಾಡಿ. ಎಲ್ಲ ಇಲಾಖೆಯವ್ರು ಬರ್ಲಿ, ಅವ್ರು ನಾವ್ ಹೇಳ್ತೀವಿ. ಯಾರು 3-4 ಇಲಾಖೆಯವ್ರು ಮಾತ್ರ ಬಂದಿರೋದಿಲ್ಲ. 3-4 ಎಷ್ಟು ಇಲಾಖೆಗಳಿದೆ? 3-4 ಇಲಾಖೆ ಬಂದಿರ್ಬೋದು. ಒಬ್ಬ ಜನಪ್ರತಿನಿಧಿ ಇಲ್ಲ, ಯಾರು ಇಲ್ಲ. ನೀನು ಕರ್ಕ ಬಂದು ಇಲ್ಲಿ ಇಕ್ಕಾಬಿಟ್ಟು ನೀನು ಇದು ಮಾಡಿದ್ರೆ ಅದು ಚೆನ್ನಾಗಿರೋ. ಗ್ರಾಮ ಸಭೆ ಎಲ್ಲ ವಾಟ್ಸಪ್ ಮಾಡಿ ಪ್ರತಿಯೊಂದು ಊರಲ್ಲೂ ನೀವು ಕರ್ಕೊಂಡಿದ್ರೆ ಕೊಡ್ರಿ ಲಿಸ್ಟ್. ಪ್ರತಿ ಗ್ರಾಮದಲ್ಲಿ ಇವಾಗ ನಾನು ಒಂದು ಗ್ರಾಮಸ್ಥನು. ಒಂದೂವರೆ ಅವರಲ್ಲಿ ಎಷ್ಟು ಜನ ಇದ್ರು? ಒಂದೂವರೆ ನಾವು ಬರ್ಬೇಕಂದ್ರೆ ನಮ್ಮ ಮಾಹಿತಿ ಕೊಡ್ಬೇಕಲ್ಲ. ನೀನು ಕೊಡ್ಬೇಕು. ನಿನ್ ಕರ್ತವ್ಯ ರೀ, ಪಂಚಾಯತಿ ಅವ್ರ ಕರ್ತವ್ಯ ಅದು ಅಲ್ಲ. ನೀವೆಲ್ಲೂ ಕೊಡ್ತಾನೆ ಇಲ್ವಲ್ಲ. ಅದಕ್ಕೆ ನೀನ್ ಎಲ್ಲದಕ್ಕೂ ಸಬು ಬೇಡ, ಪ್ರಶ್ನೆ ಇಲ್ಲಿ ಬೇಡ. ನೀವು ಗ್ರಾಮ ಸಭೆ ಮಾಡಿದಾನೆ, ಒಬ್ಬರಿಗೂ ಗೊತ್ತಿಲ್ಲ ಮಾಹಿತಿ. 15 ಇಲ್ಲ, ಅಲ್ಲ 10 ಇಲ್ಲ, ಎಷ್ಟು ಇಲಾಖೆ ಇರ್ಬೇಕು, ಎಷ್ಟು ಜನ ಇರ್ಬೇಕಿಲ್ಲಿ. ಒಂದು ವಾರ್ಡ್ ಗ್ರಾಮ ಸಭೆ ನಡಿಬೇಕಂದ್ರೆ ಎಷ್ಟು % ಇರ್ಬೇಕು? 100 ಅಲ್ಲ, 10% ಇರ್ಬೇಕು. ಪಂಚಾಯತಿನಲ್ಲಿ 10% ಇರ್ಬೇಕು. ಹಂಗಂತ ಲೆಟರ್ ಅಲ್ಲಿ ಕೊಡಿ, ನಿಮ್ ಲೆಟರ್ ಅಲ್ಲಿ ಕೊಡಿ ನಮ್ಗೆ. ಎಲ್ಲ ಎಂಪ್ಲಾಯ್ಸ್ ಇದಾರೆ ಇಲ್ಲಿ 100 ಜನ ಆಯ್ತು, ಇರ್ಲಿ 100 ಜನನೇ ಇದ್ದಾರೆ ಅಂತ ನಮ್ಗೆ ಲೆಟರ್ ಅಲ್ಲಿ ಕೊಡಿ. ಇದನ್ನ ಮುಂದೂಡಿಸಿ. ಇದೊಂದು ಪಾರ್ಟಿ ಎಲ್ಲ ನಮ್ಮ ಈ ಸರ್ಕಾರಕ್ಕೆ ಅವಮಾನ ಮಾಡುವ ಅಧಿಕಾರಿಗಳು. ಸ್ಮಶಾನದಲ್ಲಿ ಬೋರ್ವೆಲ್ ಹಾಕಿದ್ದೀನಿ ಅಂತ ಒಂದು ಕಾಮಗಾರಿ ಆಗಿದೆ ಸರ್. ಬೋರ್ವೆಲ್ ಹಾಕಿದ್ದೀವಿ ಅಂತ ಒಂದು 5 ಲಕ್ಷ ರೂಪಾಯಿ ಈ ಕಾಮಗಾರಿ ಆಗಿದೆ ಸರ್. ಇವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಅಥವಾ ಬೋರ್ ಹಾಕಿರ್ತಕ್ಕಂಥ ಜಾಗ ನಮ್ಮೂರು ಸ್ಮಶಾನ. ಪಂಚಾಯತಿ ಅಧಿಕಾರಿಗಳನ್ನ ಸುಮಾರು ಒಂದು ವಾರದಿಂದ ಕರೀತಾ ಇದ್ದೇನೆ ಸರ್, ಬಂದು ನಮ್ಮೂರಲ್ಲಿ ಎಲ್ಲಿ ಬೋರ್ ಹಾಕಿದ್ರೆ ಪೈಪ್ ಅಲ್ಲಿ ಹೇಳ್ತಿದ್ರ, ಇಲ್ಲ ಕಲೆಕ್ಷನ್ ಕೊಟ್ಟಿದ್ದೀರಾ ತೋರಿಸಿ ಅಂತ ಒಂದು ವಾರದಿಂದ ಕರೀತಾ ಇದ್ದೇನೆ. ಕೂಡ ಕಾರ್ಯದಲ್ಲಿ ಬಂದೇ ಇಲ್ಲ ಅಧಿಕಾರಿ. ಸರಿ ಸರ್, ಇವಾಗ ನನ್ನ ನಂಬರ್ ತಗೊಂಡಿದ್ದೀವಿ. ನಂಬರ್ ಅಲ್ಲ ಸರ್, ದಯವಿಟ್ಟು ಅವ್ರು ಈಗ ತೋರ್ಸಕ್ಕೆ ಹೇಳಿ ಸರ್. ನಾವು ವಾರದಿಂದ ಕಾಯ್ತಾ ಇದೀವಿ. ನಾವು ಪಿಡಿಒ ಸಾಹೇಬ್ರು ಹೋಗ್ರಿ ಅಂತಾರೆ, ಅವ್ರ ಅಧಿಕಾರಿಗಳು ಬರೋದಕ್ಕೆ ಕರ್ಕೊಂಡು ಕೂತಿದೀವಿ ನಾವು. ನಮ್ಮೂರಲ್ಲಿ ನೀರಿನ ಪ್ರಾಬ್ಲಮ್ ಅಂದ್ಬಿಟ್ಟು ಪಂಚಾಯತ್ ಗ್ರಾಮಸ್ಥರು, ಬಟ್ ಆಲ್ರೆಡಿ ನಮ್ಮೂರಲ್ಲಿ ಬೋರ್ ಹಾಕಿ ಮೋಟರ್ ಹಾಕಿ ಕಲೆಕ್ಷನ್ ಯಾವ ಮೇಬಿ ನಮ್ಮೂರು ಒಳಗೆ ಏನಾದ್ರು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಸರ್. ಒಂದು ನಿಮಿಷ, ಸಭೆ ಮಾಡ್ತಾ ಇದಕ್ಕೆ ಸರ್, ಸಭೆ ವಾರದಿಂದ ಕೈಗೊಂಡಿದ್ರೆ ಸಭೆ ಮಾಡ್ತಾ ಇದ್ದೆ ನಮ್ಮ ಸಮಸ್ಯೆ ಕೇಳೋದಕ್ಕೆ. ಸಭೆ ಆದ್ಮೇಲೆ ನಾವು ಯಾರನ್ನ ಕೇಳೋಣ? ಒಂದು ನಿಮಿಷ, ಇವಾಗ ಕೇಳಿ ಸರ್. ಅಟೆಂಡ್ ಮಾಡ್ತೀನಿ ಅಂತ ನೀವು ನನಗೆ ಅಟೆಂಡ್ ಮಾಡಿ. ಒಂದು ನಿಮಿಷ ಕೇಳಿ ಸರ್, ದಯವಿಟ್ಟು ಇದನ್ನ ತೋರಿಸ್ಬಿಟ್ಟು ಆಮೇಲೆ ನೀವು ಗ್ರಾಮ ಸಭೆ ಏನಾದ್ರು ಮಾಡಿ, ಏನಾದ್ರು ಮಾಡಿ, ಅವ್ರನ್ನ ಹೇಳಿ ಹೋಗಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವಾಗ ಹೊಸ ಇಂಜಿನಿಯರ್. ಓಕೆ ಸರ್, ಆಯ್ತು. ನೀವು ಅವರು
ಪಂಚಾಯತಿನಲ್ಲಿ. ಅದೇನಿದೆ ನಮ್ಮೂರಲ್ಲಿ ಎಲ್ಲೆಲ್ಲಿ ಏನಿದೆ ಅಂತ ಉದ್ದೇಶಿಸಿ ಯಾವ ಊರ್ದು ಅಂತ ಏನಾದ್ರು ತೋರ್ಸಕ್ಕೆ ಸರಿ ಆಯ್ತು ಮಾತಾಡ್ತೀನಿ. ತೋರ್ಸಕ್ಕೆ ಹೇಳಿ ಅವ್ರಿಗೆ. ಆಮೇಲೆ ನೋಡ್ಕೊಂಡ್ ಬಂದೆ ಗ್ರಾಮ ಸಭೆ ಮಾಡಿರಂತ ನೀವು ಬನ್ನಿ. ನಮ್ಮೂರಲ್ಲಿ ಒಂದು 20 ಕೊಡ್ದೈತೆ ಸರ್, ಎಲ್ಲಿ ಅಂತ ತೋರ್ಸಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಪ್ಪ ಮುಳ್ಳೂರು ಪಂಚಾಯತಿ ಕೆಲಸ ಒಡಸ್ನಳ್ಳಿ ಪಂಚಾಯತಿ ನಾವು ಏನಕ್ಕೆ ಕೈಕೊಂಡಿದ್ದೀವಿ ಮತ್ತೆ ತೋರಿಸ್ತಾರೆ ಅಂತ. ನಾನು ತಿಳಿದಿಲ್ಲ. ಇಲ್ಲ ಬನ್ನಿ ಸರ್, ಆಯ್ತು, ನಾನು ಬರ್ತೀನಿ. ಬನ್ನಿ ಸರ್, ಹೋಗೋಣ ಇವಾಗಲೇ ಕರ್ಕೊಂಡ್ ಬನ್ನಿ. ಸರ್ ಮನೆ ಎಷ್ಟು ಜನ ಹೋಗಿದ್ರು ಪಂಚಾಯತಿಗೆ ಒಂದು 30 ಜನ ಹೋಗಿ ಬೋರೇ ಇಲ್ಲ ನಮ್ಮೂರಿಗೆ. ಇವಾಗ ನೀವೇನು ಹೇಳ್ತಿದ್ರು ಅದು ನನ್ನ ಗಮನಕ್ಕೆ ತಂದಿಲ್ಲ. ಬೋರ್ವೆಲ್ ಹಾಕ್ತಿರೋದು ಅವರೆಲ್ಲ ಎಲ್ಲಿ ಹಾಕ್ಸಿದ್ದೀರ ಅಂತ ಕರೀರಿ ಸರ್, ಇಲ್ಲಿಗೆ ಕರೀರಿ, ಇವಾಗಲೇ ಕೇಳಿ ಸರ್. ಎಲ್ಲ ತಲೆ ಬಿಸಿ ಮಾಡ್ತೀರ ನೀನು ಯಾಕೆ ಸರ್ ಕರೆಕ್ಟಾಗಿ ತಲೆ ಬಿಸಿ ಮಾಡ್ತೀರಿ. ಈಗ ಗ್ರಾಮ ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ದಾರೆ ಕೊಳವೆ ಬಾವಿ ಕೊರೆದಿದೆ ಅಂತ. ಮಹೇಂದ್ರ ಹೇಳ್ತಾ ಇದ್ದಾರೆ ನಮ್ಮೂರ್ದಲ್ಲ ಅಂತ. ಆಯ್ತು, ಈಗ ಸದಸ್ಯರು ನೀವು ಹೋಗಿ ಅದನ್ನು ಪರಿಶೀಲನೆ ಮಾಡಿ. ಆಯ್ತು ಮಹೇಂದ್ರ, ನಿನ್ನೆಯಿಂದ ಕಾದಿದ್ದೀನಿ. ಆಯ್ತು ಈಗ ನಾನು ಸಭೆ ಜೊತೆ ಕರ್ಕೊಂಡು ಹೋಗಿ ಮಾತಾಡ್ತೀನಿ. ನೀವು ಹೋಗಪ್ಪ, ಹೋಗಿ ಮಾತಾಡಿ. ಆಯ್ತು ಮಹೇಂದ್ರ, ಸಭೆ ಮುಂದುವರಿಲಿ. ಸಭೆ ಎಲ್ಲರೂ ಏನು ವಿಚಾರ ಕೇಳಬೇಕಾಗಿದ್ದೀರೋ ಅದನ್ನು ಕೇಳಿ. ನೂರು ಸತಿ ಫೋನ್ ಮಾಡಿದ್ದೇವೆ ಸರ್, ಡಾಕ್ಯುಮೆಂಟ್ ಬೇಕಾದ್ರು ಕೊಡಿ ಅಂತ ಹೇಳ್ಬಿಟ್ಟು ಮಾಹಿತಿ ಕಲಾಗಿದೆ. ಸರಿ 3-4 ಕೇಳಂಗಿಲ್ಲ, ಒಂದೇ ಕೇಳ್ತಾ ಇರ್ತಾರೆ. ಒಂದಕ್ಕೆ ಹಾಕ್ಬಿಟ್ಟು ಬಂದಿದ್ದೀನಿ ಇವಾಗ. ನೀವೇನು ಕೇಳಿದಿರಲ್ಲ ಅದು ನನ್ನ ಹತ್ರ ಇಲ್ಲ. ಸರ್ ದಯವಿಟ್ಟು ಫೋನ್ ಮಾಡಿದ್ರೆ ಈಗಲೇ ಮಾಡಿ ಸರ್. ನೀವು ಆಫೀಸಿಗೆ ಬಂದು ನನ್ನ ಆಫೀಸಲ್ಲಿ ನಿಮ್ಗೆ ಏನು ಒಂದು ತಿಂಗಳಿಗೆ 10 ಸತಿ ಕೊಟ್ಟಿದ್ರೆ ಮಾಹಿತಿ ಕಲಿ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೇನೆ. ಮತ್ತೆ ಆಮೇಲೆ ನಾಗೇಶ್ವರ ಮನೆ ಇದೆ, ಅದು ಆಫೀಸಿ ರಸ್ತೆ ಆಗಿದೆ. ಈಗ ಬಿಲ್ ಮಾಡಿದ ಮಕ್ಕಳೇ ಬೇಕಾದ್ರೆ ಯಾವ್ದಾರು ಹೇಳಿ ಅದು ಜವಾಬ್ದಾರಿ ಇರ್ತೀರಿ. ಆಮೇಲೆ ಮಕ್ಕಳಲ್ಲಿ ಸಮುದಾಯ ಭವನ ಅಂತ ಸರ್, ನಮ್ಮೂರಲ್ಲಿ ಅಂಬೇಡ್ಕರ್ ಭವನ ಇದೆ. ಯಾವುದೇ ರೀತಿ ಸಮುದಾಯ ಭವನ ಇನ್ನೂ ಕಟ್ಟಿಲ್ಲ. ಅದ್ರ ಮುಂದೆ ಶೆಡ್ ನಿರ್ಮಾಣಕ್ಕಾಗಿ ಕಾಮಗಾರಿ ಆಗಿದೆ ಸರ್. ನೋಡಿ ಅದರದ್ದು ಹೋದ ವರ್ಷ ಗ್ರಾಮ ಸಭೆ ಎಲ್ಲ ಆಯ್ತು. ಹೋದ ವರ್ಷ ಮಕ್ಕಳಲ್ಲಿ ಗ್ರಾಮ ಸಭೆ ಆಯ್ತಲ್ವಾ, ಎಲ್ಲ ಆಯ್ತು. ಮಕ್ಕಳಲ್ಲಿ ಶೆಡ್ ಇಲ್ವಾ? ಮಾಡ್ಕೊಂಡ್ರಿ ಸಮುದಾಯ ಭವನ ಇಲ್ಲಿ ಮಾಡ್ಕೊಡ್ತಾರೆ ಸರ್. ಸುಮಾರು ದಾನಿಗಳು ಕೊಟ್ಟಿದ್ದಾರೆ ದುಡ್ಡು. ಯಾವ ಮತ್ತೆ ನೀವು ಸಮುದಾಯ ಹೋದ ವರ್ಷ ಏನು ಮಾಡಿದ್ರು? ಐತೆ ಅಲ್ಲಿ ಸಮುದಾಯ ಭವನ ಅಂತ ಇದ್ದಾರೆ, ನಮ್ಮೂರಲ್ಲಿ ಸಮುದಾಯ ಭವನ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಯಾರು ಸರ್ ಸಂಬಂಧಪಟ್ಟವರು ಸಮುದಾಯ ಭವನ ಕಟ್ಟಿಲ್ಲ, ಅದ್ರ ಮುಂದೆ ಶೆಡ್ ಎಲ್ಲ ಹೋದ ಸಭೆನಲ್ಲೂ ಹಂಗೆ ಹೇಳಿದ್ರೆ ಇವಾಗ ಮೀಟಿಂಗ್ ಬೇಡ, ಗ್ರಾಮ ಸಭೆನ ಬೇಡ ಸರ್, ನಮ್ಗೆ ಗ್ರಾಮ ಸಭೆ. ಆವಾಗಲೇ ಅವ್ರು ಹೇಳಿದ್ರು 4 ಜನ ಬರ್ತಾರೆ, ಎಲ್ಲ ಅವ್ರ ಮೇಲೆ ಹೇಳ್ತಾರೆ. ನಮಗೆ ಸಭೆ ಮಾಡ್ಕೊಳ್ಳಿ ನೀವು. ಅಷ್ಟು ಅಲ್ಸಿದಾರೆ ನಾವು. ಇವಾಗ ಇದು ನಾನು ಕೆಲಸ ಆಗಿ ನಾನು ತೋರಿಸಿದ್ರೆ ಇವಾಗ ಏನು ಪ್ರಶ್ನೆ ಮಾಡ್ತಾ ಇದ್ರೆ ನಿಮ್ಮೂರಲ್ಲಿ ಇಂಥ ಕೆಲಸ ಆಗಿದೆ ಅಂತ ತೋರಿಸ್ಬಿಟ್ಟಿದ್ರೆ ಬೆಳಗ್ಗೆಯಿಂದ ಅದಕ್ಕೋಸ್ಕರ ಕೈಗೊಂಡಿದ್ವಲ್ಲ, ಈ ಕೆಲಸ ಆಗಿದೆ ಇದೇ ಜಾಗ ಅಂತ ತೋರಿಸಿದ್ರೆ ನಾವು ಇವತ್ತೇನು ಪ್ರಶ್ನೆ ಮಾಡ್ತಾ ಇದ್ರೆ. ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ತಿಂಡ್ಲು ಗ್ರಾಮದಲ್ಲಿ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದರು. ಇವತ್ತು ಈ ಗ್ರಾಮ ಸಭೆಗೆ ಸುಮಾರು 21 ಇಲಾಖೆ ಅಧಿಕಾರಿಗಳು ಬಂದು ಸುಮಾರು 13 ಗ್ರಾಮಸ್ಥರು 13 ಹಳ್ಳಿ ಗ್ರಾಮಸ್ಥರು ಇಲ್ಲಿ ಬಂದು ಅವರ ಅಹವಾಲನ್ನು ಹೇಳಿದಾಗ ಅದಕ್ಕೆ ಭಾಳ ಸೂಕ್ತವಾಗಿ ಅವರು ಉತ್ತರಗಳನ್ನು ಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಹಾಗಾಗಿ ನೀವು ಮಾಧ್ಯಮದ ಮಿತ್ರರಾಗಿ ನೀವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹಾಜರಾಗಿ ಯಶಸ್ವಿಗೊಳಿಸಿಕೊಟ್ಟಿದ್ದೀರಾ. ತಮ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತೇನು ಕೆಲವೊಂದು ಕಾಮಗಾರಿಗಳ ಬಗ್ಗೆ ಪ್ರಸ್ತಾಪ ಇಲ್ಲಿ ಮಾಡಿದ್ದಾರೆ, ಆ ಕೆಲವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನು
ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಆ ಕಾರ್ಯಕ್ರಮಗಳನ್ನು, ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಕೆಲವೊಂದು ಕಾಮಗಾರಿಗಳು ಮೊನ್ನೆ ಶಾಸಕರಿಗೆ ಒಳಪಡೋದ್ರಿಂದ ಶಾಸಕರ ಅನುದಾನದ ಅಡಿಯಲ್ಲಿ ಆ ಕಾರ್ಯಕ್ರಮಗಳನ್ನು ಕೂಡ ನಾವು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಶಾಸಕರ ಗಮನಕ್ಕೆ ತಂದು ಆ ಎಲ್ಲ ಕೆಲಸಗಳನ್ನು ಮಾಡಿಸ್ಕೊಡ್ತೀವಿ ಅಂತ ಕೂಡ ನಾನು ಇವತ್ತು ಶಾಸಕರ ಪರವಾಗಿ ನಾನು ತಮ್ಮ ಮುಂದೆ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಈ ತಾಲೂಕಿನ ಜನತೆಗೆ ಶಾಸಕರು. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಶಾಸಕರಾಗೆಲ್ಲ, ಗೆಲ್ಲೋ ತನಕ ಗೆದ್ದಾದ ಮೇಲೆ ಎಲ್ಲರಿಗೂ ಶಾಸಕರು. ಅವರು ಅದೇ ರೀತಿಯಾಗಿ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಅಂತೇನು ಈ ತಾಲೂಕಿನಲ್ಲಿ ಹೆಸರು ಪಡೆದಿದ್ದಾರೆ, ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಏನು ವೇದಿಕೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗೆ ಅರ್ಜಿಗಳ ಮೂಲಕ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೂಡ ನಾವು ಶಾಸಕರ ಗಮನಕ್ಕೆ ತಂದು ಆ ಕೆಲಸನ ಪೂರ್ತಿ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಈ ತಿಂಡ್ಲು ಗ್ರಾಮದಲ್ಲಿ ನಡೀತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿ ವರ್ಗದವರು ಎಲ್ಲರೂ ಬಂದು ಮತ್ತು ನಮ್ಮ ನಾಯಕರಾದ ಸ್ವಾತೇಗೌಡರ ಒಂದು ಮುಂದಾಳತ್ವದಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ಸುಗಮವಾಗಿ ನಡೆದಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಸಾರ್ವಜನಿಕರು ಮತ್ತು ಅಧಿಕಾರಿ ವರ್ಗದವರು ಮತ್ತು ಮಾಧ್ಯಮಿತದವರು ಮತ್ತು ಪೊಲೀಸರ ವರ್ಗದವರು ಎಲ್ಲರೂ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ವಂದನೆಗಳು. ಮತ್ತು ಈ ಭಾಗದಿಂದ ನಮ್ಮ ತಾಲೂಕಿನ ಬಿ ಶಿವಣ್ಣ ಸರ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಭಾಗದಿಂದ ಅವರಿಗೆ ಭಗವಂತ ಒಳ್ಳೆಯದಾಗಲಿ, ಸಚಿವ ಸ್ಥಾನ ಸಿಗಲಿ ಅಂತೇಳ್ಬಿಟ್ಟು ನಮ್ಮೆಲ್ಲರ ಆರೈಕೆ. ಏನು ಗ್ರಾಮ ಸಭೆ ತಿಂಡ್ಲು ಗ್ರಾಮದಲ್ಲಿ ಆಯೋಜನೆ ಮಾಡಿದರು. ಪರ ವಿರೋಧದ ನಡುವೆ ತುಂಬ ಅಚ್ಚುಕಟ್ಟಾಗಿ ಗ್ರಾಮ ಸಭೆ ತುಂಬ ಯಶಸ್ವಿಯಾಗಿ ಆಗಿದೆ. ಸುಮಾರು 21-22 ಇಲಾಖೆ ಅಧಿಕಾರಿಗಳು ಬಂದು ಸಾರ್ವಜನಿಕರಿಗೆ ಅವ್ರ ಇಲಾಖೆಯಲ್ಲಿ ದೊರೆಯತಕ್ಕಂಥ ಏನು ಸೌಲಭ್ಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಸಣ್ಣ ಪುಟ್ಟ ಸ್ವಲ್ಪ ಐಕದಾದ ಘಟನೆ ಬಿಟ್ಟರೆ ತುಂಬ ಯಶಸ್ವಿಯಾಗಿ ಗ್ರಾಮ ಸಭೆ ಚೆನ್ನಾಗಾಯಿತು. ಮತ್ತು ಈ ಗ್ರಾಮ ಸಭೆ ಮುಗಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಯಾದಂಥ ಮಹೇಶ್ವರವರು ತುಂಬ ಅಚ್ಚುಕಟ್ಟಾಗಿ ಈ ಗ್ರಾಮ ಸಭೆಯನ್ನು ನಿರ್ವಹಣೆ ಮಾಡಿ ತುಂಬ ಯಶಸ್ವಿಯಾಗಿ ಇದು ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತು ಇಲ್ಲಿ ಬಂದಂಥ ಗ್ರಾಮ ಸಭೆ ಯಶಸ್ವಿ ಮಾಡಿದಂಥ ಮಾಧ್ಯಮ ಮಿತ್ರರಿಗೆ ಮತ್ತು 14 ಎಲ್ಲ ಸಾರ್ವಜನಿಕರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ತಾಲೂಕಿನ ಶಾಸಕರಾದಂಥ ಬಿ ಶಿವಣ್ಣವರು 3 ಬಾರಿ ಶಾಸಕರಾಗಿದ್ದಾರೆ, 2 ಬಾರಿ ಸೋತಿದ್ದಾರೆ. ತುಂಬ ಯೂತ್ ಕಾಂಗ್ರೆಸ್ ವತಿಯಿಂದ ಬೆಳೆದು ಬಂದಂಥ ನಾಯಕರು. ಸುಮಾರು 45-50 ವರ್ಷದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ. ಮತ್ತು ಯೂತ್ ಕಾಂಗ್ರೆಸ್ ಆಗಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ 2 ಬಾರಿ, ಒಂದು ಸರಿ ಮಹದೇವಪುರ ಮತ್ತು ಆನೇಕಲ್ಲಲ್ಲಿ ಸೋತು, ಮತ್ತು ಈಗ 3 ಬಾರಿ ಶಾಸಕರಾಗಿ ನಮ್ಮ ತಾಲೂಕನ್ನು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅವ್ರಿಗೊಂದು ಅವಕಾಶ ನಮ್ಮ ಹೈಕಮಾಂಡ್ ಕಡೆಯಿಂದ ಸಚಿವ ಸ್ಥಾನ ಮಾಡಿಕೊಟ್ರೆ ನಮ್ಮ ತಾಲೂಕು ಮತ್ತು ಇನ್ನು ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆಯ ಅನುಕೂಲ ಆಗುತ್ತೆ. ನಮ್ಮ ಕಡೆಯಿಂದ ನಮ್ಮ ಮುಗಳೂರು ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಅವರಿಗೆ ಸಚಿವ ಸ್ಥಾನ ಸಿಗಲಿ ಮತ್ತು ಸಚಿವರಾಗಿ ಬರಲಿ ಅಂತೇಳಿ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ.